ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಾಗರ ಪಂಚಮಿಯ ಪ್ರಬಂಧದ ಬಗ್ಗೆ ನೋಡೋಣ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನಷ್ಟು ವಿಡಿಯೋಕ್ಕೋಸ್ಕರ ಕಮೆಂಟ್ ಮೂಲಕ ತಿಳಿಸಿ, ಹಾಗೆಯೇ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಪೀಠಿಕೆ. ಭಾರತವು ಹಬ್ಬ ಹರಿದಿನಗಳ ನಾಡು. ಇಲ್ಲಿ ಆಚರಿಸಲಾಗುವ ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದ ಸಾಂಸ್ಕೃತಿಕ, ಧಾರ್ಮಿಕ ಮತ್ತು ಸಾಮಾಜಿಕ ಹಿನ್ನೆಲೆ ಇದೆ. ಅಂತಹ ಪ್ರಮುಖ ಮತ್ತು ಪವಿತ್ರವಾದ ಹಬ್ಬಗಳಲ್ಲಿ ನಾಗರ ಪಂಚಮಿ ಕೂಡ ಒಂದು. ಇದು ಹಿಂದೂ ಧರ್ಮದ ಪ್ರಮುಖ ಹಬ್ಬವಾಗಿದ್ದು, ಶ್ರಾವಣ ಮಾಸದ ಶುಕ್ಲ ಪಕ್ಷದ 5ನೇ ದಿನದಂದು ಅತ್ಯಂತ ಭಕ್ತಿ ಮತ್ತು ಸಡಗರದಿಂದ ಆಚರಿಸಲಾಗುತ್ತದೆ. ಪ್ರಕೃತಿ ಮತ್ತು ಮಾನವನ ನಡುವಿನ ಅವಿನಾಭಾವ ಸಂಬಂಧವನ್ನು ಸಾರುವ ಅಪೂರ್ವ ಹಬ್ಬ ಇದಾಗಿದೆ. ವಿಷಯ ವಿವರಣೆ. ನಾಗರ ಪಂಚಮಿ ಹಬ್ಬದ ಹಿಂದೆ ಹಲವು ಪೌರಾಣಿಕ ಕಥೆಗಳಿವೆ. ಮಹಾಭಾರತದ ಪ್ರಕಾರ ಜನಮೇಜಯ ಮಹಾರಾಜನು ತನ್ನ ತಂದೆ ಪರೀಕ್ಷಿತ ರಾಜನ ಸಾವಿಗೆ ಕಾರಣವಾದ ತಕ್ಷನೆಂಬ ಹಾವಿನ ಮೇಲೆ ಸೇಡು ತೀರಿಸಿಕೊಳ್ಳಲು ಸರ್ಪಯಾಗವನ್ನು ಹಮ್ಮಿಕೊಳ್ಳುತ್ತಾನೆ. ಇದರಿಂದ ಸರ್ಪಕುಲವೇ ನಾಶವಾಗುವ ಭೀತಿ ಎದುರಾದಾಗ ಆಸ್ತಿಕ ಮುನಿಯ ಜನಮೇಜಯನನ್ನು ಶಾಂತಗೊಳಿಸಿ ಯಾಗವನ್ನು ನಿಲ್ಲಿಸುತ್ತಾನೆ. ಆ ದಿನ ಶ್ರಾವಣ ಶುದ್ಧ ಪಂಚಮಿಯಾಗಿದ್ದು, ಅಂದಿನಿಂದ ನಾಗರ ಪಂಚಮಿ ಆಚರಣೆಗೆ ಬಂದಿತು ಎಂಬ ನಂಬಿಕೆ ಇದೆ. ಮತ್ತೊಂದು ಕಥೆಯ ಪ್ರಕಾರ ಕೃಷ್ಣ ಪರಮಾತ್ಮನು ಯಮುನಾ ನದಿಯಲ್ಲಿದ್ದ ಕಾಳಿಂಗನೆಂಬ ಕ್ರೂರ ಸರ್ಪದ ಮರ್ದನ ಮಾಡಿ ಜನರನ್ನು ರಕ್ಷಿಸಿದ ದಿನವೂ ಇದೇ ಆಗಿದೆ. ನಾಗರ ಪಂಚಮಿಯ ದಿನದಂದು ಜನರು ಮುಂಜಾನೆಯೇ ಎದ್ದು ಸ್ನಾನ ಮಾಡಿ ಮಡಿ ಉಡುಪುಗಳನ್ನು ಧರಿಸುತ್ತಾರೆ. ಹೆಣ್ಣು ಮಕ್ಕಳು ಮತ್ತು ಮುತ್ತೈದೆಯರು ತಂಬಿಟ್ಟು, ಲಡ್ಡು, ಚಕ್ಕುಲಿ ಹಾಗೂ ನಾಗರ ಪಂಚಮಿಯ ವಿಶೇಷ ಖಾದ್ಯವಾದ ಕಡುಬು ತಯಾರು ಮಾಡುತ್ತಾರೆ. ನಂತರ ಹತ್ತಿರದ ನಾಗಬನ ಅಥವಾ ದೇವಸ್ಥಾನಗಳಿಗೆ ತೆರಳಿ ಅಲ್ಲಿರುವ ನಾಗರ ಕಲ್ಲಿಗೆ ಹೂವು, ಹಣ್ಣು, ಅರಶಿನ, ಕುಂಕುಮ ಮತ್ತು ಅಕ್ಕಿಯಿಂದ ಪೂಜೆ ಮಾಡುತ್ತಾರೆ. ನಾಗದೇವತೆಗೆ ಹಸಿ ಹಾಲು, ತಂಬಿಟ್ಟು ಮತ್ತು ಅರಳುಗಳನ್ನು ನೈವೇದ್ಯವಾಗಿ ಸಮರ್ಪಿಸಲಾಗುತ್ತದೆ. ಕೆಲವು ಕಡೆ ಹಾವಿನ ಹುತ್ತಗಳಿಗೂ ಹಾಲೆರೆದು ಪೂಜಿಸುವ ಪದ್ಧತಿ ಇದೆ. ನಾಗರ ಪಂಚಮಿಯು ಕೇವಲ ಧಾರ್ಮಿಕ ಆಚರಣೆಯಲ್ಲ, ಇದು ಹೆಣ್ಣು ಮಕ್ಕಳ ಹಬ್ಬವೂ ಹೌದು. ಮದುವೆಯಾಗಿ ಗಂಡನ ಮನೆಗೆ ಹೋದ ಹೆಣ್ಣು ಮಕ್ಕಳು ಈ ಹಬ್ಬದ ಸಂದರ್ಭದಲ್ಲಿ ತವರಿಗೆ ಬರುತ್ತಾರೆ. ನಾಗರ ಪಂಚಮಿ ಹಬ್ಬವು ನಮಗೆ ಪರಿಸರ ಸಂರಕ್ಷಣೆಯ ಪಾಠವನ್ನು ಕಲಿಸುತ್ತದೆ. ಹಾವುಗಳು ಪ್ರಕೃತಿಯ ಆಹಾರ ಸರಪಳಿಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ವಿಶೇಷವಾಗಿ ರೈತರ ಶತ್ರುಗಳಾದ ಇಲಿಗಳನ್ನು ಬೇಟೆಯಾಡುವ ಮೂಲಕ ಬೆಳೆಗಳನ್ನು ರಕ್ಷಿಸುತ್ತವೆ. ಆದ್ದರಿಂದ ಹಾವುಗಳನ್ನು ರೈತನ ಮಿತ್ರ ಎಂದು ಕರೆಯಲಾಗುತ್ತದೆ. ಮಳೆಗಾಲದಲ್ಲಿ ಹುತ್ತಗಳಿಂದ ಹೊರಬರುವ ಹಾವುಗಳನ್ನು ಕೊಲ್ಲದೆ ಅವುಗಳಿಗೆ ಕೃತಜ್ಞತೆ ಸಲ್ಲಿಸುವ ಮತ್ತು ಗೌರವಿಸುವ ವೈಜ್ಞಾನಿಕ ಚಿಂತನೆ ಈ ಹಬ್ಬದ ಹಿಂದೆ ಇದೆ. ಉಪಸಂಹಾರ. ನಾಗರ ಪಂಚಮಿಯು ನಮಗೆ ಜೀವ ವೈವಿಧ್ಯತೆಯನ್ನು ಗೌರವಿಸಲು ಕಲಿಸುವ ಸುಂದರ ಹಬ್ಬವಾಗಿದೆ. ಪ್ರಕೃತಿಯ ಪ್ರತಿಯೊಂದು ಜೀವಿಯು ಭೂಮಿಯ ಮೇಲೆ ಬದುಕುವ ಹಕ್ಕನ್ನು ಹೊಂದಿದೆ ಎಂಬ ಸಂದೇಶವನ್ನು ಇದು ನೀಡುತ್ತದೆ. ಆದರೆ ಪ್ರಸ್ತುತ ದಿನಗಳಲ್ಲಿ ಹಾವಿಗೆ ಬಲವಂತವಾಗಿ ಹಾಲು ಕುಡಿಸುವ ಮೂಲಕ ಅವುಗಳಿಗೆ ಹಿಂಸೆ ನೀಡಬಾರದು. ಕಲ್ಲಿನ ನಾಗರ ವಿಗ್ರಹಗಳಿಗೆ ಪೂಜೆ ಸಲ್ಲಿಸಿ ನಿಜವಾದ ಹಾವುಗಳನ್ನು ಸಂರಕ್ಷಿಸುವುದೇ ನಾವು ನಾಗದೇವತೆಗೆ ಸಲ್ಲಿಸುವ ನಿಜವಾದ ಭಕ್ತಿಯಾಗಿದೆ.